ಆ್ಯಕ್ಚುಲಿ ಕಾಲು ವಾಟರ್ ಫಾಲ್ಸ್ ತನಕ ಬಂದ್ವಿ. ಇಲ್ಲಿ ಬಂದಾದಮೇಲೆ ಒಂದು ಸ್ವಲ್ಪ ಕರ್ನಾಟಕದವ್ರು ಸಿಕ್ಕಿದ್ರು, ಬಳ್ಳಾರಿಯವರಂತೆ. ಅವ್ರು ಹೇಳಿದರು ಇವಾಗ ಟೈಮ್ ಆಲ್ಮೋಸ್ಟು 4:15 ಆಗಿದೆ. ಸೊ ನೀವು ಮೇಲೋದ್ರೆ ಕತ್ಲಾಗಿಬಿಡುತ್ತೆ ಬರೋಕ್ಕೆ, ಒಂದೊಳ್ಳೆ ಕೆಲಸ ಮಾಡಿ ಬೆಳಗ್ಗೆ ಬಂದುಬಿಡಿ ಅಂತ. ಸೊ ಇವಾಗ ಬೆಳಗ್ಗೆನೇ ಬರಬೇಕು, ಬೆಳಗ್ಗೆ ಬೇಗ ಎದ್ಕೊಂಡು ಬೆಳಗ್ಗೆ ಬರಬೇಕು. ಇದು ಆಫ್ ರೋಡಿಂಗು. ಹತ್ಬೇಕಾದ್ರೆ ಏನು ಅನ್ಸಲ್ಲ, ಇಳಿಬೇಕಾದ್ರೆ ಇಳಿಬೇಕಾದ್ರೆ ಹೆವಿ ಸ್ಕಿಡ್ಡಿ ಇರುತ್ತಲ್ಲ, ಸೊ ಅದೇ ಪ್ರಾಬ್ಲಮ್. ಅದಲ್ಲದೆ ಒಬ್ಬನೇ ಇಲ್ಲ, ಪಿಲಿಯನ್ ಇದ್ದಾರೆ. ಸೊ ಹಂಗಾಗಿ ಬೆಳಗ್ಗೆನೇ ಬರೋದು ಬೆಟರ್ ಅಂತ ಇದ್ದಾರೆ. ಅಲ್ಲೆಲ್ಲ ನೋಡಿಕೊಂಡು ಮುಗಿಸಿ ಮತ್ತೆ ಬರೋಕ್ಕೆ ಸುಮ್ಮನೆ ಕತ್ಲಾಗುತ್ತೆ, ಸುಮ್ಮನೆ ಇವಾಗ ಹೋಗಬೇಡಿ, ಟೈಮು ಸಾಕಾಗಲ್ಲ ಅಂತಿದ್ದಾರೆ. ಅಲ್ಲಿ ರಿವರ್ ಕ್ರಾಸಿಂಗ್ ಮಾಡಬೇಕು, ಸೊ ಅಲ್ಲೇ ನಿಮ್ಗೆ ಟೈಮ್ ಹೋಗುತ್ತೆ ಆ ಥರ ಹೇಳ್ತಿದ್ದಾರೆ. ಸೊ ನಮ್ಮವ್ರು ಅಲ್ವಾ, ನಮ್ಮ ಒಳ್ಳೆಯದಕ್ಕೆ ಹೇಳಿರ್ತಾರೆ. ಅದನ್ನು ಕೇಳಿಕೊಂಡು ಇವಾಗ ಬಂದಿದ್ದು ವೇಸ್ಟ್ ಆಗಬಾರ್ದಂತ ಒಂದು ಟೀ ಕುಡ್ಕೊಂಡು ವಾಪಸ್ಸು ರೂಮ್ ಕಡೆ ಹೋಗ್ತಾ ಇದ್ದೀವಿ. रूम इन द सेंस हमारा टेंट है भाई. ಇಲ್ಲಿಗೆಲ್ಲ ಆಫ್ ರೋಡ್ ಗಾಡಿನೇ ಬೆಟ್ರು ಆ್ಯಕ್ಚುಲಿ. ನಮ್ಮದು ಏನಂದರೆ ಒಂಥರ ಸ್ಪೋರ್ಟ್ ವೇರಿಯಂಟಲ್ಲಿ ಬರುತ್ತೆ. ಸೊ ಆಫ್ ರೋಡಿಂಗ್ ಎಲ್ಲ ಮಾಡ್ಬೋದು, ಏನು ಕಷ್ಟ ಇಲ್ಲ. ಬಟ್ ಒಂದು ಪರ್ಟಿಕ್ಯುಲರ್ ಆಗಿ ADV ಇದ್ದಿದ್ರೆ ಮಸ್ತ್. ನಿಮ್ಮ ಸಪೋರ್ಟ್ ಎಲ್ಲ ಇದ್ದರೆ ADV ಇಳಿಸೋದೆ ಇನ್ನೊಂದು 1 ವರ್ಷದಲ್ಲಿ. ADV ಆಫ್ ರೋಡಿಂಗ್. ಆ ಥರ ಕಾಣ್ತಾ ಇದೆ ಅಲ್ಟಿಮೇಟ್. ಏನು ಹೇಳೋಕ್ಕೂ ಸಾಧ್ಯನೇ ಇಲ್ಲ, ಏನು ಹೇಳೋಕ್ಕೂ ಸಾಧ್ಯನೇ ಇಲ್ಲ ಆ್ಯಕ್ಚುಲಿ. ಆ ಥರ ಇದೆ ಪ್ಲೇಸು, ಸಖತ್ ಅಂದರೆ ಸಖತ್. ಇಲ್ಲೇ ನೋಡಿ ಎಷ್ಟು ಫಾಲ್ಸ್ ಇದೆ, 1 2 3. ವಾಟ The next day. ಫುಲ್ ಫಾಗ್ ಇದೆ, ಫುಲ್ ಅಂದರೆ ಫುಲ್ ಫಾಗ್. ಫುಲ್ ನೋಡಿ ಕ್ಯಾಮ್ರಾಗೆ ಕಾಣ್ತಾ ಇದೆಯಾ ಗೊತ್ತಿಲ್ಲ ಬ್ರೋ.
ಓಹ್ ಮೈ ಗಾಡ್, ಮತ್ತೊಮ್ಮೆ ಟನಲ್ಗೆ ಎಂಟ್ರಿ. ನಿನ್ನೆ ಕೂಡ ಹೋಗಿದ್ವಿ, ಇವತ್ತು ಹೋಗ್ತಾ ಇದ್ದೀವಿ. ಎಸ್ ಕಮ್ ಲೆಟ್ಸ್ ಗೋ ಬೇಬಿ. ಸ್ವರ್ಗಕ್ಕೆ ಎಂಟ್ರಿ ಟು ಹೆವೆನ್. ಆ ಟನಲ್ ಏನಿದೆಯಲ್ಲ, ಸ್ವರ್ಗಕ್ಕೆ ಎಂಟ್ರಿ ಅಂತ ಹೇಳಿದ್ರು ಏನೇನು ತಪ್ಪು ಆಗಲ್ಲ. ಟೆಂಪಲ್ ಇದೆ ಇಲ್ಲೊಂದು, ನಿನ್ನೆ ಅಷ್ಟೇ ತೋರಿಸಿದ್ನಲ್ಲ, ಮತ್ತು ಈಗ ಅದೇ ದಾರಿಗೆ ಹೋಗ್ತಾಯಿದ್ದೀನಿ. ಇವತ್ತೇನು ಜಾಸ್ತಿ ತೋರಿಸಲ್ಲ ನಿಮ್ಗೆ ವೀಡಿಯೋಸು ಈ ಇದರಲ್ಲಿ, ಯಾಕಂದರೆ ಈ ವ್ಲಾಗ್ ಓನ್ಲಿ ಖಲು ವಾಟರ್ ಫಾಲ್ಸ್. ಇನ್ನು ಬಿಸಿಲು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಕ್ಚುಲಿ ನೆಕ್ಸ್ಟ್ ಇನ್ನು ಬಿಸಿಲು ಬರುತ್ತೆ. ಸಖತ್ ಮೈಂಡ್ ಬೋಗ್ಲಿಂಗ್ ಅಂತೇಳಿ ಒಂದು ವರ್ಡ್ ಇದೆ, ಗೊತ್ತಾ ನಿಮಗೆ? ಇರಲ್ಲ, ಕೇಳ್ಕೊಡ. ಮೈಂಡ್ ಬೋಗ್ಲಿಂಗ್ ಮೈಂಡ್ ಬ್ಲೋಯಿಂಗ್ ಅದು ಬೇರೆ, ಇದು ಮೈಂಡ್ ಬೋಗ್ಲಿಂಗ್ ಅನ್ನೋದು ಒಂದು ಬೇರೆ. ಇಟ್ಸ್ ಏನಂತಾರಪ್ಪ, ಅದಕ್ಕಿಂತ ಜಾಸ್ತಿ ತಗೊಂಡಿದ್ರಲ್ಲ. ಸೊ ಇವತ್ತು ನಮಗೆ ಫ್ರೀ ಎಂಟ್ರಿ ಕೊಟ್ಟಿದ್ದಾರೆ. ನಮ್ಮ ಮುಂದ್ಗಡೆ ಒಂದು ಕಾರ್ ಹೋಗ್ತಾಯಿತ್ತು ಆವಾಗಲೇ. ಏನಪ್ಪ ಅಂದರೆ ಅವ್ರು ನಮ್ಮನ್ನ ಹಿಂದೆ ತಿರುಗಿ ನೋಡ್ತಾನೆ, ನಮ್ಗಾರು ಟಿಕೆಟ್ ತೊಗೊಂಡು ಇವ್ರಿಗೆ ಯಾಕೆ ತೊಗೊಂಡಿಲ್ಲ ಅಂತ. ಇಲ್ಲ ಬ್ರದರ್, ನಿನ್ನೆ ನಾವು ಆಲ್ರೆಡಿ ಟಿಕೆಟ್ ತೊಗೊಂಡಿದ್ವಿ, ಅವ್ರಿಗೆ ಹೇಳಿದ್ವಿ, ನಾವು ನಿನ್ನೆ ಹೋಗಿಲ್ಲ, ಸೊ ಇವತ್ತು ಹೋಗ್ತಾ ಇದ್ದೀವಿ ಅಂಥೇಳಿ. ಸೊ ಹಾಗಾಗಿ ನಮಗೆ ಫ್ರೀ ಎಂಟ್ರಿ, ಯಾರು ತಪ್ಪು ತಿಳಿದುಕೊಳ್ಳಬೇಡಿ.